ಹಾಯ್ ಹಲೋ ಫ್ರೆಂಡ್ಸ್, ಏನಿದು ಎಲ್ಲರೂ ನಿಂತಿದ್ದಾರೆ, ಎಲ್ಲಿ ನಿಂತಿದ್ದಾರೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನಾವು ಡ್ಯಾನ್ಸ್ ಸ್ಟುಡಿಯೋದಲ್ಲಿದ್ದೀವಿ. ಇದು ಓಲ್ಡ್ ವಿಡಿಯೋ. ನಾವೊಂದು ಪ್ರೋಗ್ರಾಮ್ ಕೊಟ್ಟಿದ್ವಿ. ಸೊ ಆ ಪ್ರೋಗ್ರಾಮ್ ಕೊಡೋಕ್ಕಿಂತ ಮುಂಚೆ ಆ ಡ್ಯಾನ್ಸ್ ಪ್ರಾಕ್ಟೀಸ್ ಯಾವ ಥರ ಮಾಡಿದ್ವಿ ಅಂತ ಒಂದು ಮೆಮೊರೀಸ್ ಅಷ್ಟೇ. ನಾವು ಮಕ್ಕಳನ್ನ ಡ್ಯಾನ್ಸ್ ಕ್ಲಾಸಿಗೆ ಕಳಿಸಿದಾಗ ಹೊರಗಡೆ ಕೂತಿರ್ತೀವಲ್ವ, ಅವ್ರೇನಾರು ಡ್ಯಾನ್ಸ್ ತಪ್ಪು ಮಾಡಿದ್ರೆ ಇವಳಿಗಿದೊಂದು ಡ್ಯಾನ್ಸ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ಮನೆಗೆ ಬಂದು ಬೈತೀವಿ. ಆ ಸ್ಟೆಪ್ ಮಾಡೋಕ್ಕಾಗಲ್ಲ ನಿನಗೆ, ಎಷ್ಟು ಹೇಳ್ಕೊಡ್ಬೇಕು, ಅವರು ಆ ಸ್ಟೆಪ್ ಬರೋದಿಲ್ಲ, ಅವ್ರು ಎಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ ನೋಡು ಅಂತ ಬೈತಾ ಇರ್ತಿದ್ವಿ. ಆದರೆ ಈ ಈವೆಂಟಲ್ಲಿ ನಾವು ಡ್ಯಾನ್ಸ್ ಕಲಿಬೇಕಾದ್ರೆ ಅನ್ನಿಸ್ತು ನಮಗೆ, ಬಾಯಲ್ಲಿ ಹೇಳ್ದಂಗಲ್ಲ, ನಾವಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಿದಾಗಲೇ ಗೊತ್ತಾಗೋದು ಅಂತ. ಯಾಕೆಂತ ಹೇಳಿದ್ರೆ ಮಕ್ಕಳು 1 ಟೇಕ್ 2 ಟೇಕ್ ಹೋಗಲಿ 3 ಟೇಕಲ್ಲಿ ಕರೆಕ್ಟಾಗಿ ಮಾಡ್ಕೊಂಡ್ಬಿಡ್ತಿದ್ರು. ನಮಗೆ ಇಲ್ಲಾಂದ್ರೆ ಒಂದು 7-8 ಟೇಕ್ ಬೇಕಿತ್ತು. ಎಲ್ಲರೂ ಡ್ಯಾನ್ಸ್ ಮಾಡಬೇಕಾದ್ರೆ ಎಲ್ರದ್ದು ಪರ್ಫೆಕ್ಟಾಗಿ ಬರಬೇಕು ಅಂತ ಹೇಳಿದ್ರೆ ನಾವು ಸ್ಟೆಪ್ನ ಎಲ್ರದ್ದು ಸೇಮ್ ಬರಬೇಕು. ಮಕ್ಳಿಗೆ ಮೆಮೊರಿ ಜಾಸ್ತಿ. ನಾವು ಇವತ್ತು ಪ್ರಾಕ್ಟೀಸ್ ಮಾಡಿಬಿಟ್ಟು ನೆಕ್ಸ್ಟ್ ಡೇ ಬರಬೇಕಾದ್ರೆ ನಿಜ ನಮಗೆ ಆ ಸ್ಟೆಪ್ಪೇ ನೆನಪಿರ್ತಾ ಇರಲಿಲ್ಲ. ಆದರೆ ಸಖತ್ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಮಾತ್ರ ಆ ಪ್ರಾಕ್ಟೀಸ್ ಟೈಮ್ಗಳಲ್ಲಿ. ನೀವು ನೋಡಿ ಎಂಜಾಯ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊತೀವಿ. ನಮ್ಮ ಸ್ಟೆಪ್ನ ನೋಡಿ ನೆಗಾಡ್ತಾ ಇದ್ದೀರಾ ಅಂದ್ಕೊತೀನಿ. ಆದರೆ ನೆಗಾಡಬೇಡಿ, ಯಾಕೆ ಗೊತ್ತಾ, ಪ್ರೋಗ್ರಾಮಲ್ಲಿ ನಿಜವಾಗ್ಲೂ ಚೆನ್ನಾಗಿ ಬಂತು. ಅವ್ರ ಡ್ಯಾನ್ಸ್ನ ಅವರೇ ಹೊಗಳ್ಕೊಳ್ತಾ ಇದ್ದಾರೆ ಅಂತ ಅಂದ್ಕೊಬೇಡಿ. ಮಕ್ಕಳ ಡ್ಯಾನ್ಸ್ ಜೊತೆಗೆ ಮಕ್ಕಳ ಅಮ್ಮದಿರು ಮಾಡೋದು ಅಂತ ಹೇಳಿದ್ರೆ ನಿಜವಾಗ್ಲೂ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಅಲ್ವಾ ಫ್ರೆಂಡ್ಸ್? ನೀವೆಲ್ಲ ಈ ವಿಡಿಯೋ ನೋಡಿ ಎಂಜಾಯ್ ಮಾಡಿದ್ದೀರಾ, ಖುಷಿ ಪಟ್ಟಿದ್ದೀರಾ ಅನ್ಕೋತೀನಿ. ಇನ್ನು ಮುಂದೆ ಬರುವ ವೀಡಿಯೋಸ್ಗೂ ಕೂಡ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.